ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಬದನೆಕಾಯಿ ಎಣ್ಗಾಯಿ ಪಲ್ಯ. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಫಟಾಫಟಾಗಿ 10 ನಿಮಿಷದಲ್ಲೇ ಯಾವ ರೀತಿ ಎಣ್ಗಾಯಿ ಬದನೆಕಾಯಿ ಪಲ್ಯ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲೇದಾಗಿ ಈರುಳ್ಳಿ ಹಾಕೋತಾ ಇದ್ದೀನಿ, ಕಟ್ ಮಾಡಿದ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಖಾರ, ನೆಕ್ಸ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮತ್ತು ಬೆಲ್ಲ, ಅರಿಶಿನ ಪುಡಿ, ಬಣ್ಣಕ್ಕೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಗುರಳ್ ಚಟ್ನಿ ಅಂತ ಹೇಳ್ತೀವಿ ನಾವು, ಸಣ್ಣದಾಗಿ ಗುರಳ್ ಚಟ್ನಿಯನ್ನು ನಾವು ಆಲ್ರೆಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಿ. ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಬೆಲ್ಲ. ನೆಕ್ಸ್ಟು ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೆಲ್ಲ ಮಸಾಲೆನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೊಮೆಟೋನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ. ಟೊಮೆಟೊ ಹಾಕ್ತಾ ಎಲ್ಲ ತರಕಾರಿ ಹಾಗೆ ನಾನು ಹಾಕ್ಕೊಂಡಿರೋ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮೊದಲೇ ತೋರಿಸ್ತಾ ಹಾಕಿ ಎಣ್ಗಾಯಿನನ್ನು ನೀರಲ್ಲೇ ಹಾಕಿ ಕಟ್ ಮಾಡಿ ಹಾಕಿ ಇಟ್ಕೊಂಡಿದ್ದೆ. ಈಗ ಆ ಎಣ್ಗಾಯಿಗೆ ನಾನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲೆಯನ್ನು ನಾನು ಸ್ಟಫ್ ಮಾಡ್ಕೊತಾ ಹೋಗ್ತೀನಿ. ಇದು ತುಂಬ ರುಚಿಕರವಾಗಿರುತ್ತೆ. ಹಾಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜೋಳದ ರೊಟ್ಟಿ ಜೊತೆ ಇದನ್ನು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಪಲ್ಯನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಎಲ್ಲ ಮಸಾಲೆನೂ ಒಮ್ಮೆಲೇ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಪ್ರಕಾರ ಹಾಕಿದ್ದಾಗಿದೆ. ಈಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ಬದನೆಕಾಯನ್ನು ಸ್ಟಫಿಂಗ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ತೇನೆ. ನೋಡಿ ಯಾವ ರೀತಿ ಉಳಿದಿರೋ ಮಸಾಲೆಯನ್ನೆಲ್ಲ ಅದ್ರ ಜೊತೆಗೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ನೆಕ್ಸ್ಟ್ ದೊಡ್ಡದು ಅಂದರೆ ಅಗಲವಾದಂದ್ರೆ ಪಾತ್ರೆನ ಅಥವಾ ಬಾಳ್ಕಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಸ್ವಲ್ಪ ಸಾಸಿವೆ ಕೂಡ ಹಾಕ್ತೇನೆ. ನೋಡಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ತಾ ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅಂತೇಳಿ ಸಿಡಬೇಕು. ಈ ಒಂದು ರೆಸಿಪಿ ಬೇಗನೆ ಆಗುತ್ತೆ. ಮನೆಗೆ ಯಾರಾದರೂ ಬೀಗರು ಬಂದರೆ ಮತ್ತು ಎಲ್ಲಾದರೂ ತೊಗೊಂಡು ಹೋಗಬೇಕಂದ್ರೆ, ಹೊಲಕ್ಕಾಯ್ತು, ನಾವು ಬೀಗರು ಊರಿಗೆ, ರಿಲೇಷನ್ ಊರಿಗೆ ಹೋಗಬೇಕಂದ್ರೆ ಈ ಒಂದು ರೆಸಿಪಿನ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಹಾಗೆ ಚೆನ್ನಾಗಿ ಬಂದಿರುತ್ತೆ. ಈಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಕೂಡ ಚಟ್ಪಟ ಅಂದಿದೆ. ಒಂದೊಂದೇ ಎಣ್ಗಾಯಿನ ಎಣ್ಣೆಲಿ ಬಿಡ್ತಾ ಚೆನ್ನಾಗಿ ಬೆನೆಸ್ಕೋಬೇಕು. ಈ ಉಳಿದಿರೋ ಮಸಾಲೆ ಎಲ್ಲ ನಾನು ಎಣ್ಗಾಯಿ ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸಲ ಎಲ್ಲನೂ ಎಲ್ಲ ಬದನೆಕಾಯಿನೂ ಕೈ ಆಡಿಸಿ, ಅಂದರೆ ಸ್ಪೂನಿಲ್ಲ ಎಲ್ಲನೂ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ಪ್ಯಾನನ್ನು ನಾನು ಮುಚ್ಚಳನ ಮುಚ್ತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸ್, ಅದು ಉಳಿದಿದ್ದ ನೀರೆಲ್ಲ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿದಾಗಿದೆ ಫ್ರೆಂಡ್ಸ್. ಈಗ ಮುಚ್ಚಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೆನ್ನಾಗಿ ಕುದಿ ಬಂದಿದೆ. ಮತ್ತು ಒಂದು ಸಲ ಫ್ರೈ ಆಗಿದೆ ಎಲ್ಲ ನೋಡಿಕೊಂಡು ಎಲ್ಲ ಬದನೆಕಾಯಿಗಳನ್ನು ನೋಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೆನ್ನಾಗಿ ಕುದಿ ಬರ್ತಾಯಿದೆ ಅಂಥೇಳಿ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟ್ ತೆಗೆದು ನೋಡಿದಾಗ ಬದನೆಕಾಯಿ ಫುಲ್ಲಾಗಿ ಬೆಂದಿರುತ್ತೆ, ಫ್ರೈ ಕೂಡ ಆಗಿರುತ್ತೆ, ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಫಟಾಫಟ್ ಅಂತ ರೆಡಿ ಆಗುತ್ತೆ. ಬೇಗನೆ ಒಂದು 10-15 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಹಾಗೆ ನೋಡಿ, ನಾನು ನೋಡ್ದಲ್ಲ, ಈಗ ಬದನೆಕಾಯಿ ಕೂಡ ಬೆಂದಿದೆ. ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಘಮ ಬರಲಿ ಅಂಥೇಳಿ. ಈಗ ನೋಡಿ, ಜೋಳದ ರೊಟ್ಟಿ ಜೊತೆ ಬಿಳಿದ ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.